ಭಾರತ ಇಂಗ್ಲೆಂಡ್ ನಡುವೆ ಮೂರನೇ ಟೆಸ್ಟ್ ಪಂದ್ಯ ನಡೀತಾ ಇದೆ. ಅಮೋಘ ಸೆಂಚುರಿಯನ್ನು ಸಿಡಿಸಿರುವಂಥದ್ದು ನಮ್ಮ ಕನ್ನಡಿಗ KL ರಾಹುಲ್. ಲಾರ್ಡ್ಸ್ ಮೈದಾನದಲ್ಲಿ ನಡೀತಾ ಇರುವಂಥ ಮೂರನೇ ಟೆಸ್ಟ್ ಪಂದ್ಯ ಇದು. ಮೊದಲ ಇನ್ನಿಂಗ್ಸಲ್ಲಿ 387 ರನ್ ಇಂಗ್ಲೆಂಡ್ ಮಾಡುತ್ತೆ. ಮೊದಲ ಇನ್ನಿಂಗ್ಸಲ್ಲಿ ಭಾರತ ಕೂಡ ಸೇಮ್ ಅಂದರೆ 387 ರನ್ಗೆ ಆಲ್ಔಟ್ ಆಗುತ್ತೆ ಭಾರತ. ಈಗ ಎರಡನೇ ಇನ್ನಿಂಗ್ಸನ್ನು ಇಂಗ್ಲೆಂಡ್ ಆರಂಭ ಮಾಡಿದ್ದು. ಇವತ್ತು 4ನೇ ದಿನ. ಹಂಗಾಗಿ ಇವತ್ತು ಒಂದೇ ದಿನದಲ್ಲಿ ಇಂಗ್ಲೆಂಡ್ನ ಆಲ್ಔಟ್ ಮಾಡಿದ್ರೆ ಬಹುಶಃ ಟೀಮ್ ಇಂಡಿಯಾ ಗೆಲ್ಲುವಂಥ ಸಾಧ್ಯತೆ ಇರುತ್ತೆ. ಇಲ್ಲ ಅಂತ ಹೇಳಿದ್ರೆ ಈ ಪಂದ್ಯ ಡ್ರಾ ಆಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಒಟ್ಟಿನಲ್ಲಿ ಭಾರತ ಪೈಪೋಟಿ ಅಂತೂ ಕೊಡ್ತಾ ಇದೆ. ಮೂರನೇ ಟೆಸ್ಟ್ ಪಂದ್ಯದಲ್ಲಿ ಅವರು ಎಷ್ಟು ಹೊಡೆದ್ರಲ್ಲ 387 ರನ್, ಭಾರತ ಕೂಡ ಅಷ್ಟಕ್ಕೆ ಆಲ್ಔಟ್ ಆಗಿದೆ. ಈಗ ಅವ್ರದ್ದು ಸೆಕೆಂಡ್ ಇನ್ನಿಂಗ್ಸ್ ಆರಂಭ ಆಗಿದೆ. ಇವತ್ತು ಮತ್ತು ನಾಳೆ 2 ದಿನ ಟೈಮ್ ಇದೆ. ಒಂದು ವೇಳೆ ಇಂಗ್ಲೆಂಡೇ 2 ದಿನ ಆಡ್ತು ಅಂದರೆ ಈ ಪಂದ್ಯ ಡ್ರಾ ಆಗುತ್ತೆ.